ಸಂಸದರಾದ BY ರಾಘವೇಂದ್ರ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ಶಿವಮೊಗ್ಗ ವಿಮಾನ ನಿಲ್ದಾಣವು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನ ಹೊಂದುತ್ತಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೌಕರ್ಯಗಳನ್ನು ಒದಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಶಿವಮೊಗ್ಗದ ವಿಮಾನ ನಿಲ್ದಾಣ ಇವತ್ತು ಎಲ್ಲ ರೀತಿಯಂತ ಸನ್ನದ್ಧವಾಗಿ ಇವತ್ತು ಅಭಿವೃದ್ಧಿ ಆಗ್ತಿರುವಂತವನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ವಿಶೇಷವಾಗಿ ಸಣ್ಣ ಪುಟ್ಟ ವಿಚಾರಗಳು ಇತ್ತು, ಅದೆಲ್ಲದೂ ಕೂಡ ಇವತ್ತು ರಾಜ್ಯ ಸರ್ಕಾರ ಫುಲ್ಫಿಲ್ ಮಾಡುವಂತ ಕೆಲಸಗಳು ಆಗ್ತಾ ಇದೆ. ಹಾಗಾಗಿ ಬರುವಂತ ದಿನದಲ್ಲಿ ಇನ್ನು ಹೆಚ್ಚು ಹೆಚ್ಚು ವಿಮಾನಗಳು ನಮ್ಮ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಬರೋದಿದೆ. ಈಗಾಗಲೇ ತಮಗೆ ಗೊತ್ತಿರ್ಬೋದು, ಅಕ್ಟೋಬರ್ 10ನೇ ತಾರೀಕಿಗೆ ಸ್ಪೈಸ್ ಜೆಟ್ ಅಧಿಕೃತವಾಗಿ ಟೈಮ್ ಟೇಬಲ್ ನ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದೆ. ಹೈದರಾಬಾದ್ ಅಂಡ್ ಮತ್ತೆ ಚೆನ್ನೈಗೆ ದಿನಕ್ಕೆ 2 ಟ್ರಿಪ್ ಅನ್ನ ಮಾಡ್ಲಿಕ್ಕೋಸ್ಕರ ನಾಳೆ ಮೊನ್ನೆ ಅಫಿಷಿಯಲ್ ಆಗಿ ಟೈಮ್ ಟೇಬಲ್ ಕೂಡ ಅನೌನ್ಸ್ಮೆಂಟ್ ಆಗಿದೆ. ಹಾಗಾಗಿ ಬರುವಂತ ದಿನದಲ್ಲಿ ಶಿವಮೊಗ್ಗದ ವಿಮಾನ ನಿಲ್ದಾಣ ಇದು ಯಾವುದೋ ಒಂದು ಜಿಲ್ಲೆಗೆ ಸೀಮಿತವಾಗಿ ಯಡಿಯೂರಪ್ಪನವ್ರು ಮಾಡಿದಂತ ಕೆಲಸ ಅಲ್ಲ. ಇದು ಮಧ್ಯ ಕರ್ನಾಟಕಕ್ಕೆ ಇದು ಅನುಕೂಲ ಆಗ್ಬೇಕು ಅಂತ ಹೇಳಿ ವಿಮಾನ ನಿಲ್ದಾಣ ಮಾಡಿದ್ದಾರೆ. ಇದ್ರ ಮುಖಾಂತರ ನಮ್ಮ ಜಿಲ್ಲೆ ಅಕ್ಕಪಕ್ಕದ ಜಿಲ್ಲೆನೂ ಕೂಡ ಸೇರ್ಕೊಂಡು ಅದು ಪ್ರವಾಸಿಗರಿಗೆ ಇರ್ಬೋದು, ಟ್ರೇಡ್ ಅಂಡ್ ಕಾಮರ್ಸ್ ಇರ್ಬೋದು, ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಇರ್ಬೋದು, ಪ್ರವಾಸೋದ್ಯಮ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಬರುವಂತದ್ದಲ್ಲಿ ಸಾಕಷ್ಟು ಇದು ಅನುಕೂಲ ಆಗುತ್ತೆ.